ಅಮೆರಿಕದಂತಹ ಧೂರ್ತ ರಾಷ್ಟ್ರ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ತನ್ನ ಮಾತು ಕೇಳದವರ ವಿರುದ್ಧ, ಅದೇ ರೀತಿ ತನ್ನ ಹಿತಾಸಕ್ತಿಗೆ ವಿರುದ್ಧವಾದ ದೇಶಗಳ ವಿರುದ್ಧ ಅದು ಯಾವಾಗಲೂ ಆರ್ಥಿಕ ದಿಗ್ಬಂಧನ ಅದೇ ರೀತಿ ಸುಂಕಾಸ್ತ್ರವನ್ನು ಬಳಸುತ್ತಲೇ ಇರುತ್ತದೆ. ಟ್ಯಾರಿಫ್ ಅಸ್ತ್ರವನ್ನು ಅದು ಬಳಸುತ್ತಲೇ ಇರುತ್ತದೆ. ಈ ಮೂಲಕ ಆ ದೇಶದ ಆರ್ಥಿಕತೆಗೆ ಒಡೆತ ನೀಡುವುದು, ಅದೇ ರೀತಿ ಭವಿಷ್ಯದಲ್ಲಿ ಟೇಬಲ್ಗೆ ಅಂದ್ರೆ ಮಾತುಕತೆಗೆ ಬರುವಂತೆ ಮಾಡುವುದು ಈ ಬೆದರಿಕೆಯ ಮೂಲ ದುರುದ್ದೇಶವಾಗಿದೆ. ಅಮೆರಿಕ ನೋಡಿ ಯಾವಾಗಲೂ ತನ್ನ ಹಿತಾಸಕ್ತಿಗೆ ವಿರುದ್ಧವಾಗಿ ಹೋಗುವಂತ ದೇಶಗಳನ್ನ, ಅದೇ ರೀತಿ ತನ್ನ ಮೈತ್ರಿಕೂಟದ ದೇಶಗಳ ವಿರುದ್ಧ ನಿಂತ ರಾಷ್ಟ್ರಗಳ ವಿರುದ್ಧ ಅದು ಯಾವಾಗಲೂ ದಿಗ್ಬಂಧನ ವಿಧಿಸುತ್ತೆ. ಆರ್ಥಿಕ ದಿಗ್ಬಂಧನ ಹೇರುವುದಲ್ಲದೆ ಟ್ಯಾರಿಫ್ ಅಸ್ತ್ರ ಕೂಡ ಬಳಸುತ್ತೆ. ಈ ಮೂಲಕ ದೇಶಗಳನ್ನು ಬಗ್ಗು ಬಡಿಯುವ ಒಂದು ಪ್ರಯತ್ನ ವಿಶ್ವದ ದೊಡ್ಡಣ್ಣ ಅಮೆರಿಕ ಇತಿಹಾಸದುದ್ದಕ್ಕೂ ಮಾಡುತ್ತಲೇ ಬಂದಿದೆ. ಸದ್ಯ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಂಥದ್ದೇ ಹಾದಿಯನ್ನು ಹಿಡಿದಿದ್ದಾರೆ. ಎರಡನೇ ಅವಧಿಗೆ ಆಯ್ಕೆಯಾದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚಾಟ, ತೆರಿಗೆಯ ಹುಚ್ಚಾಟ, ಟ್ಯಾರಿಫ್ ಹುಚ್ಚಾಟ ಮಿತಿ ಮೀರಿದೆ. ಇದರಿಂದಾಗಿ ಜಗತ್ತಿನ ಬಹುತೇಕ ದೇಶಗಳು ಭೀತಿಗೊಳಗಾಗಿವೆ. ಎಲ್ಲದರ ನಡುವೆ ಮತ್ತೆ ಭಾರತಕ್ಕೆ 100% ಸುಂಕ ವಿಧಿಸುವ ವಿಧೇಯಕವನ್ನು ಅಮೆರಿಕದ ಸೆನೆಟ್ನಲ್ಲಿ ಮಂಡಿಸಲಾಗಿದೆ. ಹಾಗಾದ್ರೆ ವಿಶ್ವದ 5 ರಾಷ್ಟ್ರಗಳ ವಿರುದ್ಧ ಅಮೆರಿಕ 100% ಸುಂಕಾಸ್ತ್ರ ವಿಧಿಸುವುದಕ್ಕೆ ಮುಂದಾಗಿದ್ದಾದ್ರೂ ಏಕೆ? ಈ ಸುಂಕಾಸ್ತ್ರ ಯಾವಾಗಿನಿಂದ ಜಾರಿಗೆ ಬರುತ್ತೆ? ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ 4 ವರ್ಷಗಳು ಕಳೆಯುತ್ತಿವೆ. ಈ ಯುದ್ಧದಿಂದ ಹೊರಬರುವುದಕ್ಕೆ ಉಕ್ರೇನ್ಗೆ ಆಗ್ತಿಲ್ಲ. ಅಷ್ಟೇ ಅಲ್ಲ, ಅದರ ಬೆನ್ನಿಗೆ ನಿಂತಿರ್ತಕ್ಕಂಥ ಯುರೋಪಿಯನ್ ರಾಷ್ಟ್ರಗಳಿರ್ಬೋದು, ಅದೇ ರೀತಿ ಬೆನ್ನಿಗೆ ನಿಂತು ಬೆಂಬಲಿಸುತ್ತಿರುವ ಅಮೆರಿಕಕ್ಕೆ ಆ ಯುದ್ಧ ಭೂಮಿಯಿಂದ ಹೊರಬರುವುದಕ್ಕಾಗುತ್ತಿಲ್ಲ. ಇದರಿಂದಾಗಿ ಲಕ್ಷಾಂತರ ಕೋಟಿ ನಷ್ಟವನ್ನು ಅನುಭವಿಸುತ್ತಿದೆ ಅಮೆರಿಕ. ಅದೇ ರೀತಿ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಸಂಘರ್ಷದಿಂದ ಅಮೆರಿಕ ತತ್ತರಿಸಿ ಹೋಗಿದೆ. ಈ 2 ಯುದ್ಧ ಭೂಮಿಗಳಿಂದ ಹೊರಬರುವುದಕ್ಕೆ ಟ್ರಂಪ್ ನಾನಾ ಪ್ರಯತ್ನ ಮಾಡುತ್ತಿದ್ರು ಕೂಡ ಹೊರಬರುವುದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಒಂದ್ ಕಡೆ ಉಕ್ರೇನ್ ರಷ್ಯಾ ಯುದ್ಧ ನಡೀತಿದ್ರೆ ಅಲ್ಲಿ ಉಕ್ರೇನ್ ಪರ ನಿಂತಿದೆ ಅಮೆರಿಕ. ಆದ್ರೆ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ತರಿಸಿಕೊಳ್ಳುತ್ತಿರುವ ಚೀನಾ, ಭಾರತ, ಹಂಗೇರಿ, ಸ್ಲೋವೇಕಿಯಾ, ಇನ್ನೊಂದು ರಾಷ್ಟ್ರ ಸೇರಿ ಅಂದ್ರೆ ಈ 5 ರಾಷ್ಟ್ರಗಳ ಮೇಲೆ 100% ಸುಂಕ ವಿಧಿಸುವುದಕ್ಕೆ ಒಂದು ವಿಧೇಯಕವನ್ನು ಅಮೆರಿಕದ ಸೆನೆಟ್ನಲ್ಲಿ ಅಂಗೀಕರಿಸಲಾಗಿದೆ. ಯಾಕೆ ಈ ಒಂದು ವಿಧೇಯಕವನ್ನು ಅಂಗೀಕರಿಸಲಾಗಿದೆ ಅಂದ್ರೆ, ರಷ್ಯಾದಿಂದ ತೈಲೋತ್ಪನ್ನವನ್ನು ಅತಿ ಹೆಚ್ಚು ಆಗಿ ಈ 5 ರಾಷ್ಟ್ರಗಳು ಮಾತ್ರ ತರಿಸಿಕೊಳ್ಳುತ್ತವೆ. ಈ ಒಂದು ತೈಲ ಆಮದಿನಿಂದಾಗಿ ರಷ್ಯಾ ಅತ್ಯಧಿಕವಾಗಿ ಲಾಭ ಗಳಿಸುತ್ತದೆ. ಈ ಲಾಭಾಂಶವನ್ನು ಉಕ್ರೇನ್ ಮೇಲಿನ ಯುದ್ಧಕ್ಕೆ ಬಳಕೆಯಾಗ್ತಿದೆ. ಅಂದ್ರೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಈ ದೇಶಗಳು ತರಿಸಿಕೊಳ್ತಿರ್ತಕ್ಕಂಥ ತೈಲದಿಂದ ಲಾಭಾಂಶ ರಷ್ಯಾಕ್ಕೆ ಬರುತ್ತಿದೆ. ಈ ಲಾಭಾಂಶದ ಮೂಲಕ ಯುದ್ಧವನ್ನು ರಷ್ಯಾ ಮುಂದುವರಿಸಿದೆ ಎಂಬ ಆರೋಪವನ್ನು ಅಮೆರಿಕ ಮಾಡುತ್ತಿದೆ. ಹೀಗಾಗಿ ಚೀನಾ, ಭಾರತ, ಸ್ಲೋವೇಕಿಯಾ, ಹಂಗೇರಿ ಮತ್ತು ಮತ್ತೊಂದು ರಾಷ್ಟ್ರದ ಮೇಲೆ 100% ತೆರಿಗೆಯನ್ನು ವಿಧಿಸುವುದಕ್ಕೆ ಅಮೆರಿಕದ ಸೆನೆಟ್ನಲ್ಲಿ ಒಂದು ಮಸೂದೆ ಅಂಗೀಕರಿಸಲಾಗಿದೆ. ಹಾಗಾದ್ರೆ ಈ ವಿಧೇಯಕ ಏನ್ ಹೇಳುತ್ತೆ ಮತ್ತು ಈ ವಿಧೇಯಕ ಯಾವಾಗಿನಿಂದ ಜಾರಿಗೆ ಬರುತ್ತೆ ಮತ್ತು ಭಾರತದ ಮೇಲೆ ಆಗುವಂತಹ ಪರಿಣಾಮಗಳಾದ್ರೂ ಏನು? ವೀಕ್ಷಕರೇ ನೋಡಿ, ರಷ್ಯಾದ ಮೇಲಿನ ಆರ್ಥಿಕ ನಿರ್ಬಂಧ ವಿಧೇಯಕವನ್ನು ಈಗಾಗಲೇ ಸೆನೆಟ್ನಲ್ಲಿ ಅಂಗೀಕರಿಸಲಾಗಿದೆ. ಆಗಸ್ಟ್ 31ರಂದು ಕೆಳಮನೆಯ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯುತ್ತೆ. ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ. ಅವತ್ತೇ ಮತದಾನ ಕೂಡ ನಡೆಯುತ್ತೆ. ಒಂದು ವೇಳೆ ಅಲ್ಲಿ ಕೂಡ ಅಂಗೀಕಾರವಾದ್ರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯ ಆದೇಶದ ಮೇರೆಗೆ ಈ ಒಂದು ನಿರ್ಬಂಧ ಜಾರಿಗೆ ಬರಲಿದೆ. ನೋಡಿ, ಪ್ರಮುಖವಾಗಿ ಈ ನಿರ್ಬಂಧದಲ್ಲಿ ರಷ್ಯಾದಿಂದ ತೈಲೋತ್ಪನ್ನಗಳನ್ನು ಯಾವ್ಯಾವ ದೇಶಗಳು ತರಿಸಿಕೊಳ್ಳುತ್ತವೆ, ಅದರಲ್ಲಿ ವಿಶೇಷವಾಗಿ ಚೀನಾ, ಭಾರತ, ಹಂಗೇರಿ, ಸ್ಲೋವೇಕಿಯಾ, ಅಜರ್ಬೈಜಾನ್ ಈ 5 ರಾಷ್ಟ್ರಗಳು ಅತಿ ಹೆಚ್ಚು ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ತಿವೆ. ನೋಡಿ, ಅತ್ಯಂತ ಕಡಿಮೆ ದರದಲ್ಲಿ ರಷ್ಯಾ ತನ್ನ ತೈಲ ಉತ್ಪನ್ನವನ್ನು ಮಾರಾಟ ಮಾಡುತ್ತಿದೆ. ಹೀಗಾಗಿ
ಬೇರೆ ದೇಶಗಳ ಮೇಲೆ ಒಂದು ತೈಲ ಅವಲಂಬನೆಯನ್ನು ಹೊಂದಿರತಕ್ಕಂಥ ಚೀನಾ ಇರ್ಬೋದು, ಭಾರತ ಇರ್ಬೋದು, ಅಜರ್ಬೈಜಾನ್ ಇರ್ಬೋದು, ಹಂಗೇರಿ ಇರ್ಬೋದು, ಸ್ಲೋವಕಿಯಾ ಇರ್ಬೋದು, ಈ 5 ರಾಷ್ಟ್ರಗಳು ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ತೈಲವನ್ನು ರಷ್ಯಾದಿಂದ ತರಿಸಿಕೊಳ್ತಿವೆ. ಉದಾಹರಣೆಗೆ ಭಾರತ ಜುಲೈನಲ್ಲೇ ಪ್ರತಿದಿನ 2.8 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ತರಿಸಿಕೊಳ್ತಿದೆ. ಇದು ಎಂದೆಂದಿಗಂತೂ ಕೂಡ ಅಧಿಕವಾಗಿದೆ. 55% ತೈಲವನ್ನು ರಷ್ಯಾದಿಂದ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಸಿಗ್ತಕ್ಕಂಥ ತೈಲವನ್ನು ಭಾರತ ಕೂಡ ತರಿಸಿಕೊಳ್ಳುತ್ತೆ. ಇದರಿಂದ ಖುದ್ದು ಹೋಗಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ ಈ 5 ರಾಷ್ಟ್ರಗಳಿಗೆ, ಅಂದ್ರೆ ಈ ವಿಧೇಯಕವೇನು ಪಾಸ್ ಆಗಿ ಕಾರ್ಯಾದೇಶವಾಗಿ ಬಿಟ್ರೆ 100% ತೆರಿಗೆ ಬೀಳಲ್ಲ. ಅಂದ್ರೆ ಭಾರತದ ವಸ್ತುಗಳಿಗಿರ್ಬೋದು ಅಥವಾ ಚೀನಾದ ವಸ್ತುಗಳಿಗಿರ್ಬೋದು ಮತ್ತು ಇನ್ನು ಉಳಿದ 3 ರಾಷ್ಟ್ರಗಳಿಗೆ ವಸ್ತುಗಳ ತೆರಿಗೆ ಏನಿದೆಯಲ್ಲ, ಅಮೆರಿಕದಲ್ಲಿ 100% ಆಗುತ್ತೆ. 100% ಆದಾಗ ಅವುಗಳನ್ನು ಖರೀದಿ ಮಾಡುವವರು ಯಾರು ಇಲ್ದಂಗಾಗುತ್ತೆ. ಇದರಿಂದಾಗಿ ಆ ಉತ್ಪನ್ನಗಳನ್ನು ತಯಾರಿಸುವಂತ ಕಂಪನಿಗಳಿಗೆ, ಅದೇ ರೀತಿ ಆ ಉತ್ಪನ್ನಗಳನ್ನು ತಯಾರಿಸುವಂತ ಕಂಪನಿಗಳಿಗೆ ಹೊಡೆತ ಬೀಳುತ್ತೆ. ಇದು ಆರ್ಥಿಕವಾಗಿ ಕೂಡ ಒಂದು ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಇಂಥ ಬೆದರಿಕೆಯ ಅಸ್ತ್ರವಾಗಿ ಈ 5 ದೇಶಗಳ ಮೇಲೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಇರ್ತಿದ್ದಪ್ಪ ಅಂದ್ರೆ, ನೀವು ರಷ್ಯಾದಿಂದ ತೈಲವನ್ನು ಖರೀದಿಸಬೇಡಿ, ಈ ಮೂಲಕ ರಷ್ಯಾವನ್ನು ಆರ್ಥಿಕತೆ ಹಿನ್ನಡೆಗೆ ತಳ್ಳಿ, ಅದೇ ರೀತಿ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ನಿಲ್ಲಿಸುವ ಪ್ರಯತ್ನವಾಗಿ ಬೇರೆ ದೇಶಗಳ ಮೇಲೆ ಈ ಬೆದರಿಕೆಯ ಅಸ್ತ್ರ, ನಿರ್ಬಂಧದ ಬೆದರಿಕೆಯ ಅಸ್ತ್ರವನ್ನು ಒಡ್ಡುತ್ತಿದೆ ಅಮೆರಿಕ. ಹಾಗಾದ್ರೆ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಉಂಟಾಗ್ತಾವೆ? ಉದಾಹರಣೆಗೆ ನೋಡಿ, ನಾವು ಈಗಾಗಲೇ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಉಂಟಾಗಿರ್ತಕ್ಕಂಥ ಸಂಘರ್ಷದಿಂದಾಗಿ ಅನ್ಯ ದೇಶಗಳತ್ತ, ಅಂದ್ರೆ ಬೇರೆ ಬೇರೆ ದೇಶಗಳಿಂದ ತೈಲವನ್ನು ತರಿಸಿಕೊಳ್ತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ತೈಲವನ್ನು ಉತ್ಪಾದನೆ ಮಾಡುವುದಲ್ಲ, ಮಾಡಿದ್ರು ಕೂಡ ಅದು ತುಂಬಾ ಕಡಿಮೆ. 85% ಕೂಡ ನಾವು ಬೇರೆ ದೇಶಗಳ ತೈಲವನ್ನೇ ಅವಲಂಬಿಸಿಕೊಂಡಿದ್ದೇವೆ. ಹೀಗಾಗಿ 85% ಅಂದ್ರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ 85% ತೈಲವನ್ನು ನಾವು ಮಧ್ಯಪ್ರಾಚ್ಯದಿಂದ ತರಿಸಿಕೊಳ್ತೀವಿ. ಮಧ್ಯಪ್ರಾಚ್ಯದ ದೇಶಗಳು ಅಂದ್ರೆ ಸೌದಿ ಅರೇಬಿಯಾ, ಕತಾರ್, ಬಹರೇನ್, ಓಮನ್ ಮತ್ತು ಇರಾನ್ ಮತ್ತಿತರ ರಾಷ್ಟ್ರಗಳಿಂದ ಕೂಡ ತರಿಸಿಕೊಳ್ತೀವಿ. ಆದ್ರೆ ಈಗ ಅಲ್ಲಿ ಕೂಡ ಬಿಕ್ಕಟ್ಟು ಶುರುವಾಗಿದೆ. ಕಳೆದ 5 ತಿಂಗಳಿಂದ ಆರ್ಮುಜ ಬಿಕ್ಕಟ್ಟು, ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷ ನಡೀತಿರುವುದರಿಂದ ಆರ್ಮುಜ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಹೀಗಾಗಿ ಅಲ್ಲಿ ತೈಲ ಸಂಚಾರ ನಿಂತು ಹೋಗಿದೆ. ಇದರಿಂದಾಗಿ ದೇಶದ ಇಂಧನ ಭದ್ರತೆಗೆ ಅವಕಾಶ ಬೇಕಲ್ವಾ, ತೈಲ ಬೇಕಲ್ವಾ? ಹೀಗಾಗಿ ಭಾರತ ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ತಿದೆ. ಇದಕ್ಕೂ ಕೂಡ ಈಗ ಕಲ್ಲು ಹಾಕುವುದಕ್ಕೆ ಅಮೆರಿಕ ಹೊರಟಿದೆ. ಒಂದು ವೇಳೆ ಈ ವಿಧೇಯಕ ಏನೋ ಪಾಸ್ ಆದರೆ ಬಹುತೇಕ ಭಾರತ ಒಂದಷ್ಟು ತೈಲ ತಲ್ಲಣವನ್ನು ಅನುಭವಿಸಬೇಕಾಗುತ್ತೆ. ಅದೇ ರೀತಿ ಅನ್ಯ ರಾಷ್ಟ್ರಗಳನ್ನ, ಅಂದ್ರೆ ರಷ್ಯಾ ಬಿಟ್ಟು ಬೇರೆ ದೇಶಗಳಿಂದ ತೈಲವನ್ನು ತರಿಸಿಕೊಳ್ಳಬೇಕಾದ, ತೈಲವನ್ನು ಆಮದು ಮಾಡಿಕೊಳ್ಳಬೇಕಾದಂತ ಒಂದು ಪರಿಸ್ಥಿತಿಗೆ, ಒತ್ತಡಕ್ಕೆ ಬರುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿ ಅಮೆರಿಕ ಏನ್ ಮಾಡುತ್ತಪ್ಪ ಅಂದ್ರೆ, 100% ದಂಡ ವಿಧಿಸ್ತೀವಿ, ತೆರಿಗೆ ವಿಧಿಸ್ತೀವಿ ಅಂತ ಬೆದರಿಕೆ ಆಗ್ತದಲ್ಲ, ಅದು ಪ್ರಮುಖವಾಗಿ ಯಾರು ತೈಲವನ್ನು ರಷ್ಯಾದಿಂದ ತರಿಸಿಕೊಳ್ತಾರೆ ಅಂತ ದೇಶಗಳನ್ನು ಟೇಬಲ್ಗೆ ಕರೆಯುವ ಪ್ರಯತ್ನದ ಭಾಗವಾಗಿ, ಬೆದರಿಕೆಯ ಭಾಗವಾಗಿ ಇಂಥ ಪ್ರಯತ್ನವನ್ನು ಅಮೆರಿಕ ಮಾಡುತ್ತೆ. ನೋಡಿ, ನಾವು 100% ದಂಡ ಹಾಕ್ತೀವಿ, ನಿಮ್ಮ ಮೇಲೆ ತೆರಿಗೆ ವಿಧಿಸ್ತೀವಿ ಅಂದ್ರೆ ಏನ್ ಮಾಡ್ತಾರೆ, ಆಯಾ ದೇಶಗಳು ಮಾತುಕತೆಗೆ ಬರ್ತವೆ. ಅಂದ್ರೆ ಟೇಬಲ್ ಕೂತ್ಕೊಂಡು, ಅಂದ್ರೆ ಮಾತುಕತೆಗೆ ಬಂದಾಗ ಆ ದೇಶಗಳನ್ನು ಮಣಿಸಬಹುದು ಎಂಬ ಬೆದರಿಕೆಯ ತಂತ್ರದ ಭಾಗವಾಗಿ ಅಮೆರಿಕ ಇಂಥ ನಡೆಯನ್ನು ಅನುಸರಿಸುತ್ತಿದೆ. ಅಷ್ಟೇ ಅಲ್ಲ, ಅಮೆರಿಕದ ಡೆಮಾಕ್ರೆಟಿಕ್ ಪಕ್ಷ ಟ್ರಂಪ್ ಅವರ ನೀತಿಯನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಅವರ ನೀತಿಯನ್ನು ಟೀಕೆ ಮಾಡ್ತಿವೆ. ಅಷ್ಟೇ ಅಲ್ಲ, ಈ ಉಚ್ಚಾಟ ಏನಿದೆಯಲ್ಲ, ಟ್ರಂಪ್ ಬಂದ ಮೇಲೆ ಉಚ್ಚಾಟ ತುಂಬಾ ಮುಂದುವರೆದಿದೆ. ಅದೇನಪ್ಪ ಅಂದ್ರೆ, ಸುಂಕಾಸ್ತ್ರದ ಕುರಿತು ಯಾವುದೇ ದೇಶ ತನ್ನ ಮಾತು ಕೇಳದೇ ಇದ್ರೆ ನಾನು 100% ತೆರಿಗೆ ಹಾಕ್ತೀನಿ, 500% ತೆರಿಗೆ ಹಾಕ್ತೀನಿ ಅಂತ ಬಡಾಯಿ ಕೊಚ್ಕೊಳ್ತಾರೆ. ಈ ಬಡಾಯಿ ತೆರಿಗೆ ಅಸ್ತ್ರದಿಂದಾಗಿ ಬಹುತೇಕ ದೇಶಗಳು ಆರ್ಥಿಕ ತಲ್ಲಣವನ್ನು ಎದುರಿಸ್ತಿವೆ. ಯಾಕಂದ್ರೆ ಏಕಾಏಕಿ ನೀವು 500%, 300% ತೆರಿಗೆಯನ್ನು ಹಾಕಿದ್ರೆ ಆಯಾ ದೇಶಗಳು ರಫ್ತು ಮಾಡುವಂತ ವಸ್ತುಗಳನ್ನು ಯಾರು ಖರೀದಿಸುವುದಿಲ್ಲ ಅಮೆರಿಕದ ಮಾರುಕಟ್ಟೆಯಲ್ಲಿ. ಅದೇ ರೀತಿ ಇದರಿಂದಾಗಿ ಅಲ್ಲಿ ಒಂದಷ್ಟು ಹೊಡೆತ ಕೂಡ ಬೀಳುತ್ತಿದೆ. ಒಟ್ಟಾರೆಯಾಗಿ ಅಮೆರಿಕದ ಈ ವಿಧೇಯಕದಿಂದಾಗಿ ಭಾರತ ಮತ್ತು ಚೀನಾ, ಹಂಗೇರಿ, ಸ್ಲೋವಕಿಯಾ, ಅದೇ ರೀತಿ ಅಜರ್ಬೈಜಾನ್ ದೇಶಗಳಲ್ಲಿ ಒಂದಷ್ಟು ಆತಂಕ ಮನೆ ಮಾಡಿದೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಚೀನಾ ಇರ್ಬೋದು, ಭಾರತ ಇರ್ಬೋದು ಅತಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಬೃಹತ್ತಾದಂತ ಮಾರ್ಕೆಟ್ಗಳಿವು. ಹೇಗಾದ್ರೂ ಮಾಡಿ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನು
ಬಗೆಹರಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡುವುದಂತೂ ಗ್ಯಾರಂಟಿ. ಒಟ್ಟಾರೆಯಾಗಿ ಅಮೆರಿಕ ಎಂಬ ಧೂರ್ತ ರಾಷ್ಟ್ರ ತನ್ನ ಹಿತಾಸಕ್ತಿಗೆ ವಿರುದ್ಧವಾಗಿ, ಅದೇ ರೀತಿ ತನ್ನ ನೀತಿಯ ವಿರುದ್ಧವಾಗಿ, ತನ್ನ ಮಾತು ಕೇಳದವರ ವಿರುದ್ಧ ಯಾವಾಗಲೂ ಆರ್ಥಿಕ ದಿಗ್ಬಂಧನ ಅದೇ ರೀತಿ ತೆರಿಗೆ ಅಸ್ತ್ರವನ್ನು ಪ್ರಯೋಗಿಸುವುದು ಇತಿಹಾಸದುದ್ದಕ್ಕೂ ಮಾಡಿಕೊಂಡು ಬಂದಿದೆ. ಅದೇ ರೀತಿ ಈಗ 2 ಯುದ್ಧಗಳ ರಣಭೂಮಿಯಲ್ಲಿ ಸಿಕ್ಕಾಕಿಕೊಂಡಿದೆ ಅಮೆರಿಕ. ನೋಡಿ, ಆ ಯುದ್ಧ ಭೂಮಿಯಿಂದ, ಉಕ್ರೇನ್ ಯುದ್ಧ ಭೂಮಿಯಿಂದ ಇರ್ಬೋದು, ಅದೇ ರೀತಿ ಇರಾನ್ ಯುದ್ಧ ಭೂಮಿಯಿಂದ ಬಹುದೊಡ್ಡ ಮಟ್ಟದ ಹಿನ್ನಡೆಯನ್ನು, ಮುಜುಗರವನ್ನು ಅನುಭವಿಸಿದೆ, ಲಕ್ಷಾಂತರ ಕೋಟಿ ನಷ್ಟವನ್ನು ಅನುಭವಿಸಿದೆ. ಅಮೆರಿಕದಲ್ಲಿ ಇದರ ವಿರುದ್ಧ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಿವೆ. ಟ್ರಂಪ್ ವಿರುದ್ಧ ಪ್ರತಿಭಟನೆಗಳು ನಡೀತಿವೆ. ಜಗತ್ತಿನಾದ್ಯಂತ ಅಮೆರಿಕದ ವಿರುದ್ಧ ಒಂದು ಆಕ್ರೋಶವಿದೆ. ಯಾಕಂದ್ರೆ ಅರ್ಮುಜ ಜಲಸಂಧಿ ಮೂಲಕ ಪ್ರಪಂಚದ 20% ತೈಲ ಸಂಚಾರ ಈ ಒಂದು ಮಾರ್ಗದ ಮೂಲಕ ನಡೆಯುತ್ತೆ. ಆದರೆ ಈ ಒಂದು ಮಾರ್ಗ ಹಿಡಿತಕ್ಕಾಗಿ 2 ದೇಶಗಳ ಅಂದ್ರೆ ಇರಾನ್ ಮತ್ತು ಅಮೆರಿಕದ ನಡುವೆ ಒಂದು ಸಂಘರ್ಷ ಏರ್ಪಟ್ಟ ಪರಿಣಾಮ ಬಹುತೇಕ ಏಷ್ಯಾದ ರಾಷ್ಟ್ರಗಳಲ್ಲಿ ತೈಲ ತಲ್ಲಣ ಉಂಟಾಗಿದೆ. ಅದೇ ರೀತಿ ಯುರೋಪಿಯನ್ ಕಂಟ್ರಿಗಳಲ್ಲೂ ಕೂಡ ತೈಲ ಸಮಸ್ಯೆ ಎದುರಾಗಿದೆ. ಇದಕ್ಕೆಲ್ಲ ಕಾರಣ ಅಮೆರಿಕದ ಸರ್ವಾಧಿಕಾರಿ ನೀತಿ, ಅದೇ ರೀತಿ ಇರಾನ್ನ ಮತ್ತೊಂದಷ್ಟು ತಪ್ಪು ನಡವಳಿಕೆಗಳು, ಅದೇ ರೀತಿ ಇಸ್ರೇಲ್ನ ಆಕ್ರಮಣಕಾರಿ ನೀತಿಗಳಿಂದಾಗಿ ಇವತ್ತು ಜಗತ್ತು ಆರ್ಥಿಕ ಹಿನ್ನಡೆ, ತೈಲ ಬಿಕ್ಕಟ್ಟು ಮತ್ತು ಆರ್ಥಿಕ ಕುಸಿತ ಮತ್ತು ಹಣದುಬ್ಬರ ಹೆಚ್ಚಳದಂತಹ ಕೆಟ್ಟ ಸ್ಥಿತಿಗೆ ಬಂದು ತಲುಪಿವೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.